ಹಾಯ್ ನಮಸ್ಕಾರ. ಈ ಎಳ್ಳು ಅಮಾಸಿಗೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಶೇಂಗಾ ಹೋಳಿಗೆ ಭಾರಿ ಫೇಮಸ್ ರೀ ಮಾಡೋದಂದ್ರೆ. ಈ ಎಳ್ಳು ಅಮಾಸಿಗೆ ಕಂಪಲ್ಸರಿ ಎಲ್ಲರ ಪ್ರತಿಯೊಬ್ಬರ ಮನೆಯಾಗೂ ಇರ್ತದೆ ನೋಡ್ರಿ. ಒಂದಿಷ್ಟು ಶೇಂಗಾ ಒಂದಿಷ್ಟು ಎಳ್ಳು ತೊಗೊಂಡು ಮಾಡ್ತೀವ್ರಿ. ಇದು ಶೇಂಗಾನ ಈ ಸದ್ದು ಹುರಿದೀನಿ ರೀ, 2 ಗ್ಲಾಸ್ ತೊಗೊಂಡೇನ್ರಿ ಶೇಂಗಾ. ಆಮೇಲೆ ಇದು ಎಳ್ಳು ಅರ್ಧ ಗ್ಲಾಸ್ ತೊಗೊಂಡೇನ್ರಿ. ಅರ್ಧ ಗ್ಲಾಸ್ ತೊಗೊಂಡಿನಿ. ಇದು ಇನ್ನೂ ಹುರಿದಿಲ್ಲ, ಹುರಿತೀನಿ. ಇದು ಆರಕ್ಕೆ ಬಿಟ್ಟಿದ್ದೆ, ಅದಕ್ಕೆ ನಿಮಗೆ ಹುರಿಯೋದು ತೋರಿಸಿಲ್ಲ. ಈಗ ಸದ್ಯ ಇದು ಹುರಿದಿಟ್ಟಿನಲ್ರಿ, ಆರ್ಯಾವ. ಇದನ್ನ ಈಗ ಸದ್ಯ ಬೆಳೆ ಮಾಡ್ತೀನಿ ರೀ. ಬೆಳೆ ಮಾಡಿ ಇದನ್ನ ಹುರಿತೀನಿ. ಈಗ ಬೆಳೆ ಮಾಡೀನಿ ನೋಡ್ರಿ, ಇದು ಹುರಿದೀನಿ ರೀ. ಈಗ ಇವು ಎರಡೂ ಸೇರಿಸಿ ಮಿಕ್ಸರ್ಗೆ ಹಾಕನ್ರಿ. ಈಗ ನೋಡ್ರಿ, ಶೇಂಗಾ ಮತ್ತು ಎಳ್ಳು ಹಾಕೀನಿ ಮಿಕ್ಸರ್ಗೆ. ಇದಕ್ಕೆ ಏನದ ರೀ, ನಾವು ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟು ಬೆಲ್ಲ ಹಾಕ್ಬೇಕ್ರಿ. ಹೆಚ್ಚಾದ್ರೆ ಚಲೋ ಹತ್ತಂಗಿಲ್ರಿ, ಕಮ್ಮಿ ಆದ್ರೆ ಚಲೋ ಹತ್ತಲ್ಲ. ಈ 1 ಗ್ಲಾಸ್ ತೊಗೊಂಡ್ರಂದ್ರೆ 1 ಗ್ಲಾಸ್ ಬೆಲ್ಲ ಹಾಕ್ಬೇಕು. 2 ಗ್ಲಾಸ್ ತೊಗೊಂಡ್ರೆ 2 ಗ್ಲಾಸ್ ತೊಗೋಬೇಕು. ಇದು ಹಾಕಿ ಇದು ಸದ್ದ ಮಿಕ್ಸರ್ ಮಾಡ್ತೀನಿ. ಎಲ್ಲ ಕೂಡಿಸಿ ಒಮ್ಮೆ ಮಿಕ್ಸರ್ ಮಾಡ್ಬೇಕ್ರಿ. ಇದು ಮಿಕ್ಸರ್ ಮಾಡೋಣ ಹಿಂಗೆ ಹಾಕ್ತದ್ರಿ. ಒಂದು ಇದಕ್ಕೆ ತೆಗಿತೀನಿ ರೀ ಇದಿಷ್ಟು. ಈಗ ಮಿಕ್ಸರ್ದಂತ ತೆಗೆನ ಹಿಂಗಾಗ್ಯದ್ರಿ, ಹಿಂಗೆಲ್ಲ ಆಗ್ತದೆ. ಇದು ಎಲ್ಲ ಒಂದು ಮಾಡ್ಬೇಕ್ರಿ, ಪೂರ ಹಿಂಗೆಲ್ಲ ಕೈಯಾಡಿಸ್ಕೋಬೇಕು. ಹಿಂಗೆ ಕೈಯಾಡಿಸ್ಕೊಂಡಿಂದ ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಬಿಸಿನೀರು, ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಬೇಕ್ರಿ ನೀರು. ಇಷ್ಟು ತೊಗೊಂಡೇನ್ರಿ. ಇದು ಇಷ್ಟು ಹಾಕಂಗಿಲ್ರಿ, ಸ್ವಲ್ಪ ಹಾಕ್ತೀನಿ ನೋಡ್ರಿ ನೀವು. ಇಷ್ಟ ಹಾಕ್ಬೇಕ್ರಿ, ಕೈಯಾಡಿಸ್ಬೇಕು. ಅದಕ್ಕೆ ಭಾಳ ಅಳಕಾಯ್ತಂದ್ರೆ ಚಲೋ ಹತ್ತಲ್ರಿ ಇದು. ಅಂದ್ರೆ ಒಂದಾನಿ ನೀರು ಹಾಕಿದ್ರೆ ಎಷ್ಟೋ ಮೆತ್ತಗಾಯ್ಬಿಡ್ತದ್ರಿ ಇದು. ನೋಡ್ರಿ ಇನ್ನು ಮುಂದೆ ಮಾಡೀನಿ. ಈಗ ನೋಡ್ರಿ, ಇದು ಹಿಂಗೆ ಕಲಸೀನಿ. ಇದಕ್ಕೆ ಈಗೇನು ಮಾಡಬೇಕು, ಸ್ವಲ್ಪ ಹೌದಲ್ಲ ನಂಗೆ ಕೈಗೆ ಒಂದು ಸ್ವಲ್ಪ ಬೆಚ್ಚಗೆ ನೀರು ಹಚ್ಕೋಬೇಕ್ರಿ. ಹಿಂಗೆ ಒಂದು ಅಳತಿ. ನಿಮ್ಗೆ ದೊಡ್ಡ ಬೇಕಂದ್ರೆ ಇವು ಉಂಡೆ ದೊಡ್ಡ ಮಾಡ್ಕೊರಿ, ಶೇಂಗಾ ಹೋಳಿಗೆ ದೊಡ್ಡ ಬೇಕಂದ್ರೆ. ಇಲ್ಲಪ್ಪ ಅಂದ್ರೆ ಒಂದು ಹವನಿ ಮಾಡ್ಕೊರಿ. ಹಿಂಗೆ ಮಾಡಿ ಇವು ಇಷ್ಟು ಇಡ್ತೀನಿ ರೀ. ಈಗ ಇವು ಇಷ್ಟಿಷ್ಟ ಉಂಡೆ ಮಾಡಿ ಇಲ್ಲಿ ಇದ್ರಾಗ ಇಡ್ತೀನಿ ರೀ. ನಮಗಂದ್ರೆ ಹೋಳಿಗೆ ಮಾಡೋ ಮುಂದೆ ಭಾಳ ಈಸಿ ಆಗ್ತದೆ ರೀ ಇದು. ಹಿಂಗೆ ಮಾಡಿದ್ದು ಇಡೋದ್ರಿ. ಹಿಂಗೆ ಇಷ್ಟು ಮಾಡಿ ಇಡ್ತೀನಿ ಇದಕ್ಕೆ. ನೀವು ಇಷ್ಟು ಮಾಡೀನಿ ನೋಡ್ರಿ. ಈಗ ಸದ್ಯ ಹಿಂಗೆ ಮಾಡಿ ಇಡನ್ರಿ ಇದಕ್ಕೆ. ಇದು ತೆಗೆದಿಟ್ಟು ಒಂದು ಸ್ವಲ್ಪ ಮುಚ್ಚಿಡನ್ರಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಇದು ಮುಚ್ಚಿಟ್ಟಿಂದ ಈಗ ಇದು ಮೈದಾ ಹಿಟ್ಟು ಒಂದು ಸ್ವಲ್ಪ ನಾದಬೇಕಾಕದ್ರಿ. ಇದು ಹಿಟ್ಟು ಒಳಗೆ ಹಿಟ್ಟು ಮಾಡೋಕೆ ಸ್ವಲ್ಪ ಮೈದಾ ಹಿಟ್ಟು ತೊಗೊತೀನಿ ರೀ. ಈಗ ಇದು ಮುಚ್ಚಿಡನ್ರಿ. ಮೈದಾ ಹಿಟ್ಟು ತೊಗೊಂಡೇನಿ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಹಾಕಿ ಕಲಿಸ್ತೀನಿ. ಕಲಿಸಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿದುತ್ತೀನಿ ರೀ. ಇದಕ್ಕೆ ಹಿಟ್ಟು ನಾದಿನಿ ನೋಡ್ರಿ. ಇಲ್ಲಿ ಮೆತ್ತಗೆ, ಭಾಳ ಮೆತ್ತಗೂ ಆಗಬಾರ್ದು, ಹಿಂಗೆ ಆಗ್ಬೇಕು. ಸ್ವಲ್ಪ ಎಣ್ಣೆ ಹಚ್ಚೀನಿ. ನಾ ಸ್ವಲ್ಪ ಹಿಟ್ಟು ನಾದೀನಿ ರೀ. ಒಂದು ಸ್ವಲ್ಪ ಮಾಡಿ ತೋರಿಸಿದ್ರತಂತಂದು ಅದಿಷ್ಟು ಅದೇನು ಮಾಡಿನಲ್ರಿ ಶೇಂಗಾದ್ದು, ಅದು ಇಷ್ಟಕ್ಕೂ ಮಾಡಿಲ್ಲ. ಸ್ವಲ್ಪ ನಿಮಗೆ ಮಾಡಿ ತೋರಿಸ್ಬೇಕಂತಂದು ಇಷ್ಟ ಮಾಡೀನಿ. ಇದು ಈಗ ಒಂದು 10-15 ನಿಮಿಷರ ಇದು ನೆನಕ್ಕೆ ಇಡಬೇಕ್ರಿ. ಇದನ್ನ ಮುಚ್ಚಿಡನ್ರಿ. ಒಂದು 10-15 ನಿಮಿಷರ ಇಡನ್ರಿ. ಬರೀ 15 ನಿಮಿಷ ಆಯಿತು. ಇದು ತೆಗೀನು ತೆಗೆದು ಏನು ನೋಡ್ರಿ, ಹಿಂಗಾಗ್ಯದ ಹಿಟ್ಟು ಎಲ್ಲ ಪೂರ್ತಿ ಮೆತ್ತಗಾಗಿರ್ತದೆ. ಈಗ ನೋಡ್ರಿ, ಇದು ಮಿದ್ಕೊಳ್ಳೋಣ್ರಿ. ಈಗ ಮಿದ್ಕೊಂಡು ಇದನ್ನ ಒಂದು ಅಳತಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ್ರಿ ಕೈಗೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಅಂಟಂಗಿಲ್ರಿ. ಅದ್ರ ಸಂಬಂಧ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಒಂದೊಂದು ಉಂಡೆ ಮಾಡಿಟ್ಟಿನಿ ನೋಡ್ರಿ. ಇವು ಇಷ್ಟ ಆಗ್ಯಾವ. ಹಿಂಗೆ ಮಾಡಿಟ್ಟು ಆಮೇಲೆ ಏನು ಮಾಡೋದ್ರಿ, ಹಿಂಗೆ ಆಗಲ್ಲಂಗೆ ಮಾಡೋದ್ರಿ ಕೈಯಾಗ ಮಾಡಿ. ಇದೇನು ಶೇಂಗಾದ ಮಾಡಿಟ್ಟಿರ್ತೀವಲ್ಲ ಇದನ್ನ
ಇದ್ರೊಳಗೆ ತುಂಬದ್ರಿ ಹಿಂಗೆ ಬರ್ತದ್ರಿ ಇದು. ಇಷ್ಟು ಮಾಡಿ ಎಲ್ಲವೂ ಇಟ್ಕೊತೀನಿ ರೀ. ಇವೆಲ್ಲವೂ ತುಂಬಿ ನೋಡ್ರಿ. ಈಗ ಹಿಂಗೆ ತುಂಬಿ ಇನ್ನೊಂದು ಸ್ವಲ್ಪ ಕೈಲಿ ಮಾಡಿ ಇಟ್ಕೊಂಡೇನಿ ರೀ. ಇಷ್ಟು ಒಮ್ಮೆ ಮಾಡಿ ಇಟ್ಕೊಂಡ್ರಿ. ಸ್ವಲ್ಪ ಅದಂತಂದು ಒಮ್ಮೆ ಮಾಡಿ ಇಟ್ಕೊಂಡೇನಿ ರೀ. ಇಲ್ಲ ನಾನು ಒಂದೊಂದು ತುಂಬೋದು ಒಂದೊಂದು ಬೇಯಿಸೋದು ಮಾಡಬೇಕು ಲಟ್ಟಿಸಿ. ಈಗ ಏನು ಮಾಡ್ತೀನಿ ರೀ, ಇವಕ್ಕೊಂದು ಸ್ವಲ್ಪ ಹಿಟ್ಟು ಅದ ರೀ. ಇಲ್ಲಿ ಹಿಟ್ಟಿನಾಗ ಸ್ವಲ್ಪ ಹಿಂಗೆ ಎದ್ದೆದ್ದು ಇಟ್ಕೊತೀನಿ. ಅಂಟ್ಕೋಬಾರ್ದಲ್ರಿ, ಅದ್ರ ಸಂಬಂಧ ಎದ್ದೆದ್ದು ಇಟ್ಕೊತೀನಿ ರೀ. ಇವು ಈಗ ಹಿಂಗೆ ಹಚ್ಚಿಟ್ಟಿನಲ್ರಿ, ಇವು ಒಂದು ಸ್ವಲ್ಪ ಲಟ್ಟಿಸ್ತೀನಿ ರೀ. ಹಿಂಗೆ ದಂಡಿ ಅದು ಬರಬಾರ್ದ್ರಿ. ಭಾಳ ಹಿಟ್ಟು ಹಿಡಿದ್ರಂದ್ರೆ ದಂಡಿ ಬರ್ತವೆ ಹಿಟ್ಟಿಂದು, ಅವು ರುಚಿ ಹತ್ತಂಗಿಲ್ಲ ರೀ. ಹಿಂಗೆ ಒಂದೊಂದು ಮಾಡಿ ಇಡ್ತೀನಿ ರೀ. ಈಗ ತೆವಿ ಬಿಸಿ ಮಾಡೋಣ ಬರ್ರಿ. ಗ್ಯಾಸ್ ಮೇಲೆ ತೆವಿ ಇಡ್ತೀನಿ, ತೆವಿ ಬಿಸಿ ಮಾಡೋಣ. ತೆವಿ ಇಟ್ಟೀನಿ ರೀ ಗ್ಯಾಸ್ ಮೇಲೆ, ಹಚ್ಚೀನಿ ಒಲಿ. ಸ್ವಲ್ಪ ಕಾಯ್ಬೇಕಿದು, ಭಾಳ ಕಾಯಬಾರ್ದು. ಭಾಳ ಬಿಸಿ ಬಿಸಿ ಇತ್ತಂದ್ರೆ ಚಲೋ ಹತ್ತಂಗಿಲ್ಲ ರೀ. ಹಂಗೆ ಒಂದು ಪ್ಲೇಟ್ ತೊಗೊಂಡಿನಿ. ಆ ಪ್ಲೇಟ್ನಾಗ ಟಿಶ್ಯೂ ಪೇಪರ್ ಹಾಕೀನಿ ರೀ. ಅಂದ್ರೆ ತಳಗೆ ಹಸಿ ಆಗಬಾರ್ದಲ್ರಿ, ಬೇಯಿಸಿದ್ದು ಅದ್ರಾಗ ಹಾಕ್ತೀವಿ. ಅದಕ್ಕೆ ಟಿಶ್ಯೂ ಪೇಪರ್ ಹಾಕೀನಿ. ಇದು ಒಂದು ಸ್ವಲ್ಪ ಕಾದದ್ರಿ. ಈಗ ಹಾಕ್ತೀನಿ ರೀ. ಸ್ವಲ್ಪ ಸಣ್ಣ ಉರಿ ಒಳಗನ ಬೇಯಿಸ್ಬೇಕ್ರಿ. ಹಿಂಗೆ ಇದು ಬೇದದ್ ನೋಡ್ರಿ, ತೆಗಿತೀನಿ. ಇನ್ನೊಂದು ಹಾಕ್ತೀನಿ. ಸಣ್ಣ ಉರಿ ಇರ್ತದಲ್ರಿ, ಅದಕ್ಕೆ ಹಿಂಗೆ ಸಣ್ಣಂಗೆ ಬೇಯಿಸೋದು ಅಂತಂದು ಹಿಂಗೆ ಸೈಡಿಗೆ ಒಂದು ಸ್ವಲ್ಪ ಬೇಯ್ತಿದ್ದು ಹಿಂಗೊಂದು ಸ್ವಲ್ಪ ಹಾಕಿರ್ತೀರಿ. ಇನ್ನೊಂದು ಸ್ವಲ್ಪ ಬಿಸಿ ಆಗ್ಲತ್ತಂದು ಹಿಂಗೆ ಎರಡು ಸೈಡ್ ಬೇಯಿಸಿ ಇದು ಬೇಯ್ದದ ನೋಡ್ರಿ. ತೆಗಿತೀನಿ, ಇದನ್ನು ಒಂದು ತೆಗಿತೀನಿ. ಎಳ್ಳಮಾಸಿ ಶೇಂಗಾ ಹೋಳಿಗೆ ರೆಡಿ ಆದ ನೋಡ್ರಿ. ನಾನು ಸ್ವಲ್ಪ ಮಾಡಿ ತೋರಿಸಿನಿ, ಇನ್ನು ಮೇಲೆ ಮಾಡ್ತೀನಿ ನಾ ಮತ್ತೆ. ಹಿಂಗೆ ಅಕ್ಕ ನೋಡ್ರಿ, ನೀವು ಮಾಡಿರಿ ನೋಡ್ರಿ. ನೀವು ನಾವು ಮಾಡ್ದಂಗೆ ಮಾಡಿ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು.